ಎಲ್ರಿಗೂ ನಮಸ್ತೆ. ಶ್ರೀ ಹರೇ ನಮಃ. ಇವಾಗ ತಾನೇ ನಮ್ಮ ರಾಯರದ ಪೂಜೆ ಎಲ್ಲ ಮುಗಿತು. ಪುಷ್ಯ ನಕ್ಷತ್ರ, ಅದರಲ್ಲೂ ಗುರುವಾರ ಬಂದಿರೋದ್ರಿಂದ ಗುರು ಪುಷ್ಯ ಯೋಗ ಅಂತ ಕರೀತಾರೆ. ಇವತ್ತು ತುಂಬಾನೇ ವಿಶೇಷತೆ. ಅದು ಒಂದು ಟೈಮಿಂಗ್ಸ್ ನೆನೆ ರಾತ್ರಿ ನಾನೊಂದು ವಿಡಿಯೋ ಮಾಡಿದ್ದೆ. ಅದರಲ್ಲೂ ಕೂಡ ತುಂಬಾ ಜನ ನೆನೆ ಅಕ್ಕ ನಮ್ಮೂರಲ್ಲಿ ರಾಯರ ಮಠ ಇಲ್ಲ, ಬೆಲ್ಲು ದೀಪ ಮನೆಯಲ್ಲೇ ಹಚ್ಬೋದಾ, ಹಚ್ಚಾದ್ಮೇಲೆ ಅಕ್ಕಿ ಬೆಲ್ಲ ಎಲ್ಲ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರೆ ಎಲ್ರಿಗೂ ನಾನು ರಿಪ್ಲೈ ಮಾಡಿದ್ದೀನಿ. ಹಾಗಾಗಿ ಇನ್ನೂ ಸಂಜೆ ಗಂಟೆ ಟೈಮ್ ಇರೋದ್ರಿಂದ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ರಾಯರ ಮಠಕ್ಕೆ ಹೋಗಿ ಬೆಲ್ಲು ದೀಪ ಹಚ್ಚಿ, ಹತ್ರದಲ್ಲಿ ರಾಯರ ಮಠ ಇದ್ರೆ ಇಲ್ಲ ಅನ್ನೋರು ಮನೆಯಲ್ಲೇ ಬೆಲ್ಲು ದೀಪ ಹಚ್ಚಿ, ಕೆಳಗಡೆ ತಟ್ಟೆಗೆ ಅಕ್ಕಿ ಹಾಕಿ, ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು, ಏನಾದ್ರು ಸ್ವಲ್ಪ ದಕ್ಷಿಣೆ ಇಟ್ಟು, ಬೆಲ್ಲ ಇಟ್ಬಿಟ್ಟು ಬೆಲ್ಲಕ್ಕೆ ತುಪ್ಪದಾರ್ತಿ ಬೆಳಗಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಆ ಅಕ್ಕಿನ ಒಂದು 5 ನಿಮಿಷ ನೆನೆಸಿ, ಸೊಸೈಟಿ ಅಕ್ಕಿ ಇದೆ ಒಂದು 5 ನಿಮಿಷ ಸಾಕು. ಮಾಮೂಲಿ ಊಟದ ಅಕ್ಕಿ ಏನಾದ್ರು ಹಾಕಿದ್ರೆ, ಸಣ್ಣ ಅಕ್ಕಿಗಳು ಹಾಕಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ಬೇಕಾಗುತ್ತೆ. ನೆನೆ ಹಾಕಿ ಆ ನೀರ್ನ ಬಸ್ತು ತೊಳೆದಿ, ಆಮೇಲೆ ಅದಕ್ಕೆ ಬೆಲ್ಲ ಕುಟ್ಟಾಕಿ ಹಸುಗೆ ತಿನ್ಸಿ. ಆ ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ಬೆಲ್ಲ ಎಲ್ಲ ಗೋಮಾತೆಗೆ ತಿನ್ಸೋದ್ರಿಂದ ತುಂಬಾನೇ ಒಳ್ಳೇದು. ಇಲ್ಲ ಹಸುಗಳಿಗೆ ತಿನ್ಸಲ್ಲ, ನಾವೇನಾದ್ರು ಪ್ರಸಾದ ಮಾಡ್ಕೊಂಡು ತಿಂತೀವಿ ಅಂತಂದ್ರು ಇನ್ನೂ ಒಳ್ಳೇದೇನೆ. ಅಕ್ಕಿ ಬೆಲ್ಲ ಕಾಯಿ ತುರಿ ಕೊಬ್ಬರಿ ಎಲ್ಲ ಹಾಕಿ, ಏಲಕ್ಕಿ ಕಾಯಿ ಹಾಕಿ, ದ್ರಾಕ್ಷಿ ಕೂಡ ಬೇಕಿ ತುಪ್ಪ ಒಗ್ಗರಣೆ ಮಾಡಿ ಪೊಂಗಲ್ ಮಾಡ್ಕೊಂಡಾದ್ರು ನೀವು ತಿನ್ಬೋದು. 2 ತರನು ಹೇಳಿದೀನಿ, ಯಾವ್ದಾದ್ರು ಮಾಡೋದು. ಇನ್ನು ತುಂಬಾ ಜನ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಾನು ಇನ್ಬಾಕ್ಸ್ ಅಲ್ಲಿ ಹೇಳಿದೆ. ಈಗ ಜುಲೈ 14ನೇ ತಾರೀಕಿಂದ ಅಮಾವಾಸ್ಯೆ, ಜುಲೈ 14ನೇ ತಾರೀಕು ಅಮಾವಾಸ್ಯೆ ಮುಗಿಯುತ್ತೆ. 15ನೇ ತಾರೀಕಿಂದ ಆಷಾಢ ಮಾಸ ಶುರು ಆಗುತ್ತೆ. ಮೊದಲನೇ ಆಷಾಢ ಶುಕ್ರವಾರ ಜುಲೈ 17ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈಗ ಎಲ್ಲಾ ಹೆಣ್ಣು ದೇವರ ದೇವಸ್ಥಾನಗಳಲ್ಲೂ ಪೂಜೆ ಪುನಸ್ಕಾರಗಳು, ಮತ್ತೆ ಆಷಾಢದಲ್ಲಿ ಲಕ್ಷ್ಮೀ ಪೂಜೆಗಳು ಎಲ್ಲರೂ ಮಾಡ್ತಾರೆ. ಎಲ್ಲಾ ಶುಕ್ರವಾರ 4 ಶುಕ್ರವಾರನ ಸಾಧ್ಯವಾದ್ರೆ ಹೆಣ್ಮಕ್ಳು ಹೆಣ್ಣು ದೇವರ ದೇವಸ್ಥಾನಗಳಿಗೆ ಹೋಗಿ, ಚಾಮುಂಡೇಶ್ವರಿಗೆ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬನ್ನಿ. ನಾವು ಹೋಗ್ಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಆಮೇಲೆ ಒಂದು ಹುಡುಗಿ, ನನ್ನ ಫ್ರೆಂಡ್, ನನ್ನ ಫಾಲೋವರ್ಸ್ ಶಾಲಿನಿ, ಇನ್ನೂ ಮದುವೆ ಆಗಿಲ್ಲ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಾಳೆ. ಅವ್ರ ಮನೆ ದೇವ್ರಿಗೆ ಹೋಗಿದ್ರಂತೆ, ಅಲ್ಲಿ ಸೀರೆಗಳನ್ನ ಸೇಲ್ಗೆ ಹಾಕಿದ್ರಂತೆ. ಹಾಗಾಗಿ ಸೀರೆ ತಗೊಂಡ್ ಬಂದಿದ್ದಾರೆ. ಅದು ಯಾವ ರೀತಿ ಉಪಯೋಗಿಸ್ಕೊಬೇಕು, ಯಾವ ರೀತಿ ನಾವು ಯೂಸ್ ಮಾಡ್ಬೇಕಮ್ಮ ಅಂತ ಪಾಪ ತುಂಬಾನೇ 1.5 ತಿಂಗಳು 2 ತಿಂಗಳು ಹತ್ತತ್ರನೇ ಬರ್ತಾ ಅದು ಹುಡುಗಿ ಪ್ರಶ್ನೆ ಕೇಳಿ. ನನ್ಗೆ ಫ್ರೀ ಇಲ್ದೇ ಕಾರಣ ನಾನು ಮಾಡಿರ್ಲಿಲ್ಲ. ಇವಾಗ ಚಾಮುಂಡಿ ಬೆಟ್ಟದಲ್ಲಾಗಿರ್ಬೋದು, ಬನಶಂಕರಮ್ಮನ ದೇವಸ್ಥಾನದಲ್ಲಾಗಿರ್ಬೋದು, ಬಂಡಿಕಾಳಮ್ಮನ ದೇವಸ್ಥಾನ, ಮತ್ತೆ ಎಲ್ಲಾ ಶಕ್ತಿ ಪೀಠ ಹೆಣ್ಣು ದೇವಸ್ಥಾನಗಳಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಸೀರೆಗಳನ್ನ ಸೇಲ್ ಆಗ್ತಾರೆ. ಅಂದ್ರೆ ಇವಾಗ ನಾವೇನು ಅಂತಂದ್ರೆ, ಒಂದು ಮಡ್ಲಕ್ಕಿ ಕೊಡ್ಬೇಕಾದ್ರೆ ಸೀರೆ, ಬ್ಲೌಸ್ ಪೀಸು, ಎಲೆ ಅಡಿಕೆ, ಬಾಳೆಹಣ್ಣು, ಕೊಬ್ಬರಿ, ಕಳ್ಳೆ, ಬೆಲ್ಲ, ಡ್ರೈ ಫ್ರೂಟ್ಸ್, ದಕ್ಷಿಣೆ ಸಮೇತ 3 ತರ ಹಣ್ಣು ಇದ್ರೆ 5 ತರ ಹಣ್ಣು ಎಲ್ಲ ಇಟ್ಟು ಕೊಡ್ತೀವಿ. ದೇವಸ್ಥಾನದಲ್ಲಿ ಏನಾರ ತುಂಬಾ ಕ್ರೌಡ್ ಇತ್ತು ಅಂತಂದ್ರೆ, ನಾವು ಕೊಟ್ಟಿರ್ತಕ್ಕಂತಹ ತಟ್ಟೆನ ತಗೊಂಡೋಗಿ ಅಮ್ಮನ ಕೈಗೆ ಇಲ್ದಿರ ಅಮ್ಮನ ಪಾದಕ್ಕೆ, ಒಟ್ಟಿನಲ್ಲಿ ಅಮ್ಮನ ಸನ್ನಿಧಾನದ ಒಳಗಡೆ ಗರ್ಭಗುಡಿ ಒಳಗೆ ಹೋಗಿ ಮುಟ್ಟಿಸಿ ಅಲ್ಲಿ ಇಡ್ತಾರೆ. ಇಲ್ಲ ಅವತ್ತಿಂದ ಏನಾದ್ರು ನಾವು ಸೇವೆ ಬರ್ಸಿದ್ರೆ ನಾವು ತಗೊಂಡೋಗಿರೋ ಸೀರೆನ ಅಮ್ಮನ್ಗೆ ಉಡಿಸ್ತಾರೆ. ಹಾಗಾಗಿ ಗರ್ಭಗುಡಿ, ನಮ್ಮ ಕೈಯಿಂದ ಗರ್ಭಗುಡಿ ಒಳಗೆ ಹೋಗಿ ಅಮ್ಮನ ಪಾದ ಸ್ಪರ್ಶ ಆಗಿ ಅಮ್ಮನ ಕೈ ಸೇರಿದ್ಮೇಲೆ ಅದು ತುಂಬಾನೇ ಒಳ್ಳೇದು. ಹಾಗಾಗಿ ತಗೊಳ್ಳಿ, ಯಾರು ಬೇಡ ಅನ್ನಲ್ಲ. ಈಗಂತೂ ಅದನ್ನ ಉಪಯೋಗ ಮಾಡೋದು ಹೇಗೆ ಅಂದ್ರೆ, ಈಗ ಆಷಾಢ ಶುಕ್ರವಾರ ಬಂದ್ರಂತೂ ಎಲ್ಲಾ ದೇವಸ್ಥಾನಗಳಲ್ಲೂ ಸೇಲ್ ಹಾಕಿರ್ತಾರೆ. ಯಾಕೆ ಅಂತಾನೆ, ಆಷಾಢದಲ್ಲಿ ಯಾರ ಮನೆ ದೇವ್ರುಗಳಿಗೆ ಹೋಗಿಲ್ವೋ, ಯಾರ ಮನೆ ದೇವ್ರ ಅಕ್ಕೆಗಳು ತೀರ್ಸಿಲ್ವೋ, ಯಾವ ಮನೆ ದೇವ್ರಿಗೆ ಹೆಣ್ಣು ದೇವ್ರುಗಳಿಗೆ ಮಡ್ಲಕ್ಕಿಗಳನ್ನ ಕೊಟ್ಟಿಲ್ವೋ, ಈ ಆಷಾಢದಲ್ಲಿ ಕೊಡ್ತಾರೆ. ಆ ಸೀರೆನ ತಗೊಂಡ್ ಬಂದ್ಮೇಲೆ ಅದನ್ನ ಉಟ್ಕೊಳ್ಳೋಕೆ ಒಂದು ರೀತಿ ನೀತಿ ಇದೆ. ಏನಪ್ಪಾ ಅಂತಂದ್ರೆ, ವಾರದ ದಿವಸ ಮಾತ್ರ ಉಟ್ಕೊಬೇಕು. ಸೋಮವಾರ ವಾರ ಮಾಡ್ತೀರಾ, ಶುಕ್ರವಾರ ಮಾಡ್ತೀರಾ, ಅಮಾವಾಸ್ಯೆ ಪೌರ್ಣಮಿ ಮಾಡ್ತೀರಾ, ಅಥವಾ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ಶಕ್ತಿ ಪೀಠಕ್ಕೆ ಹೋಗ್ತೀರಾ, ಆವಾಗ ಮಾತ್ರ ಆ ಸೀರೆಗಳನ್ನ ಉಟ್ಕೊಬೇಕು. ಆ ಸೀರೆಗಳನ್ನ ಉಟ್ಕೊಂಡು ತಿನ್ನೋದು ಉಣ್ಣೋದು ಮಾಂಸಾಹಾರ ಏನು ಮಾಡಕ್ ಹೋಗ್ಬಾರ್ದು. ಆಮೇಲೆ ಮಂಚದ ಮೇಲೆ ಹಾಸಿಗೆ ಮೇಲೆ ಎಲ್ಲ ಮಲಗಬಾರ್ದು. ಆ ಸೀರೆಗೆ ಅಂಟು ಮುಂಟು ಹಾಕ್ಬಾರ್ದು. ಎಲ್ಲ ಬಿಡಿಸಿ ಹೇಳೋದಕ್ಕಾಗೋದಿಲ್ಲ, ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದನ್ನ ಈ ತರ ಅಮಾವಾಸ್ಯೆ ಪೌರ್ಣಮಿಲಿ ಮಂಗಳವಾರ ಶುಕ್ರವಾರ ಒಂದು ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗ್ತೀರಾ, ಈಗ ಒಂದು ಬನಶಂಕರಮ್ಮಗೆ ಹೋಗ್ತೀರಾ, ಉಟ್ಕೊಂಡೋಗಿ ಮನೆಯಲ್ಲಿ ಓಂ ಶಕ್ತಿ ಪೂಜೆ ಮಾಡ್ತೀರಾ, ಉಟ್ಕೊಂಡೋಗಿ. ಏನು ಇಲ್ಲ, ಆ ತರ ಇದ್ದಾಗ ಮಾತ್ರ ಸೀರೆಗಳನ್ನ ಬಳಕೆ ಮಾಡಿ. ಅದರಲ್ಲಿ ನಾನ್ ವೆಜ್ ತಿನ್ನೋದು, ನಾನ್ ವೆಜ್ ಊಟ ಮಾಡೋದು ಎಲ್ಲ ಬೇಡ. ಯಾಕೆ ಅಂದ್ರೆ ನಾವು ತಿಳಿದಿರೇನೋ ಈ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮಗಳಿಗೆ ಈಗ ಪ್ರಾಯಶ್ಚಿತ ಪಡ್ಕೊಂತ ಇದೀವಿ. ಅದ್ರಲ್ಲೂ ಗೊತ್ತಿದ್ದು ಮಾಡೋದು ತಪ್ಪು, ಗೊತ್ತಿಲ್ಲದೆ ಮಾಡೋದು ತಪ್ಪಲ್ಲ, ಗೊತ್ತಿದ್ದು ಮಾಡೋದು ತಪ್ಪು. ಶಾಲಿನಿ, ನೀನ್ ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಸ್ವಲ್ಪ ತಡ ಆಯ್ತು, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ವಿಡಿಯೋದಲ್ಲಿ ನಾನು ಪಾಪ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡಕ್ ಆಗ್ಲಿಲ್ಲ. ವಿಡಿಯೋ ಮಾಡ್ತೀನಿ ನೋಡು ಅಂತ ಹೇಳಿ 1 ವಾರ ಆಗೋಯ್ತು. ಹಾಗಾಗಿ ತಗೊಂಡಿದ್ದೀರಾ, ಅವರು ತುಮಕೂರಲ್ಲಿ ಇರೋದು, ತಗೊಂಡಿದ್ದೀರಾ. ಅಮ್ಮನ್ಗೆ ದೇವಸ್ಥಾನಕ್ಕೆ ಹೋದಾಗ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ನೀನು ಅಷ್ಟೇ ಅಮ್ಮಂದು ಅಂದ್ರೆ ತಾಯಿದು ತಂದಿರ್ತಿರಲ್ಲ ದೇವಸ್ಥಾನದಲ್ಲಿ, ಯಾವ ತಾಯಿ ತಂದಿದ್ದೀರೋ ನೀವು, ನಿಮ್ಮ ಮನೆ ದೇವ್ರದ್ದು ಅಂತ ಹೇಳಿದ್ರಿ. ಎಲ್ಲಾ ಕಡೆ ನಾನು ನಿನ್ನೆ ಹೋದ್ವಾರ ಅಟಿಲಕ್ಕಮ್ಮ ಹೋಗಿದ್ವಿ, ಅಲ್ಲೂ ಸೀರೆ ಸೇಲ್ ಹಾಕಿದ್ರು, ಜಲ್ಗಿರಮ್ಮಂತವೂ ಸೇಲ್ ಹಾಕಿದ್ರು.
ಅಂದ್ರೆ ನಮ್ಮ ಮನೆ ದೇವ್ರು ಬಂದು ಹಟ್ಟಿಲಕ್ಕಮ್ಮ, ಜಲಗಿರಮ್ಮ ನಮ್ಮ ಮನೆ ದೇವರಲ್ಲ. ಅಂದ್ರೆ ಅಕ್ಕನ್ಗೋಗಿ ತಂಗಿನ ಮರಿಬಾರ್ದಂತೆ. ಹಾಗಾಗಿ ಹಟ್ಟಿಲಕ್ಕಮ್ಮ ಪೂಜೆ ಮಾಡಿಸ್ಕೊಂಡು ಭತ್ತ ದಾರಿಲಿ ಆ ತಾಯಿಗೆ ಹೋಗಿ ನಾವು ಆ ತಾಯಿಗೆ ಹಣ್ಣು ಕೈ ಕೂಡ ನಾವು ಮಾಡ್ಸಲ್ಲ. ಏನಿದ್ರು ಉಂಡಿಗೆ ಕಾಸು ಹಾಕ್ಬಿಟ್ಟು ಬಂದ್ಬಿಡ್ತೀವಿ ಜಲಗಿರಮ್ಮಗೆ, ತಾಯಿ ಕಾಪಾಡಮ್ಮ ಅಂತ ಅಂದ್ಬಿಟ್ಟು. ಹಣ್ಕಾಯಿ ಮಾಡ್ಸೋದಾಗ್ಲಿ ಅಲ್ಲಿ ಎಲ್ಲ ತರನು ಮಾಡ್ತಾರೆ ಪೂಜೆಗಳು. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಮಾಡ್ಸೋದಕ್ಕೆ ಹೋಗೋದಿಲ್ಲ. ಅಕ್ಕನ್ಗೋಗಿ ತಂಗಿಗೆ ಹಾಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅದು ಹಟ್ಟಿಲಕ್ಕಮ್ಮ ನಮ್ಗೆ ಮನೆ ದೇವ್ರು. ಹಾಗಾಗಿ ನಾವು ಹೋಗಿದ್ವಿ. ಅಲ್ಲೂ ಕೂಡ ಸೀರೆಗಳನ್ನ ಸೇಲ್ ಹಾಕಿದ್ರು. ನಾನು ಇವತ್ತಿನವರೆಗೂ ಯಾವ ದೇವಸ್ಥಾನದಲ್ಲಿ ಸೇಲ್ ಹಾಕಿರೋ ದೇವ್ರ ಸೀರೆಗಳನ್ನ ನಾನು ತಗೊಬಂದಿಲ್ಲ. ಯಾಕೆ ಅಂತಂದ್ರೆ ಅದೆಲ್ಲ ತಂದ್ರೆ ಪದ್ಧತಿಗಳನ್ನೆಲ್ಲ ಮಾಡಬೇಕು. ನೋಡೋಣ ಯಾವ ದೇವಸ್ಥಾನದ್ದು ತಾಯಿ ನಮ್ಮ ಅಮ್ಮಂದು ಆಶೀರ್ವಾದ ನನ್ನ ಮೇಲೆ ಇದೆಯೋ, ಯಾವ ತಾಯಿ ಸೀರೆ ನಮ್ಮ ಮನೆಗೆ ಬರುತ್ತೋ ನನಗೆ ಗೊತ್ತಿಲ್ಲ. ಹಾಗಾಗಿ ಕೇಳಿದ್ವಿ ಪ್ರಶ್ನೆನ, ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ. ತಗೊಳ್ಳಿ, ಬೇಡ ಅಂತನಲ್ಲ. ಈಗಂತೂ ಇವಾಗ ಆಷಾಢ ಅಂತಂದ್ಮೇಲೆ ಪೂಜೆಗಳು ಪುನಸ್ಕಾರಗಳು ಎಲ್ಲಾ ದೇವಸ್ಥಾನಗಳಲ್ಲೂ ತುಂಬಾ ಮಡ್ಲಕ್ಕಿ ಕೊಟ್ಟಿರೋ ಸೀರೆಗಳನ್ನ ಅವರು ಕೂಡ ಎಷ್ಟು ಅಂತ ಇಟ್ಕೊಂತಾರೆ, ಎಷ್ಟು ಅಂತ ಮಡಿಕೊಂಡ್ರೆ ಬೂಸ್ಟ್ ಬರುತ್ತೆ. ಹಾಗಾಗಿ ಅವ್ರು ಸೀರೆ ಸೇಲ್ಗೆ ಹಾಕ್ತಾರೆ. ರೇಷ್ಮೆ ಸೀರೆಗಳು ಆತರ ಸಿಲ್ಕ್ ಸೀರೆಗಳನ್ನೆಲ್ಲ ಅವರೇ ಮಡಿಕೊಂತಾರೆ, ಅವ್ರವ್ರ ಕಡೆಗೆ ಅವ್ರವರೇ ಕೊಟ್ಕೊಂತಾರೆ. ಈ ಕಾಟನ್ ಸೀರೆ, ಸಿಂಥೆಟಿಕ್ ಸೀರೆಗಳು, ಬಾರ್ಡರ್ ಸೀರೆಗಳು, ಈ ತರ ಸೀರೆಗಳನ್ನೆಲ್ಲ ಸೇಲ್ಗೆ ಹಾಕ್ತಾರೆ. ಅಂತದನ್ನ ತಗೊಬನ್ನಿ, ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಪೂಜೆ ಪುನಸ್ಕಾರಗಳಿಗೆ ಉಟ್ಕೊಳ್ಳಿ, ಬೇಡ ಅಂತನಲ್ಲ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ಇವತ್ತಂತೂ ಇನ್ನ ಸಂಜೆವರೆಗೂ ಟೈಮ್ ಇದೆ. ಇನ್ನು ಯಾರ್ಯಾರು ರಾಯರ ಮಠಕ್ಕೆ ಹೋಗಿಲ್ಲ. ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ. 21 ಪ್ರದಕ್ಷಿಣೆ ಹೆಜ್ಜೆ ನಮಸ್ಕಾರ ಇವತ್ತು ಹಾಕಂಗಿಲ್ಲ. ಪ್ರದಕ್ಷಿಣೆ ಹಾಕಿ ಒಂದು ಪ್ರದಕ್ಷಿಣೆಗೆ ಒಂದು ನಮಸ್ಕಾರ ಬಗ್ಗಿದ್ದೀನಿ. ನನ್ ಕೈಲಾಗಿದ್ದು 21. ನನ್ನ ಮಗ 108 ಆಗ್ತಾ. ನಾನು ಅವನಲ್ಲೇ ಬಿಟ್ಬಿಟ್ಟು ನನ್ನ ಮನೇಲಿ ಪೂಜೆ ಮಾಡ್ಬೇಕು ಅಂತ ಬಂದೆ. ಪೂಜೆ ಸ್ವಲ್ಪ ತಡ ಆಯ್ತು. ಯಾಕೆ ಅಂತಂದ್ರೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲೆಲ್ಲ ನನ್ನ ಮಗಳು ಆಲ್ರೆಡಿ ಕೆಲಸ ಮಾಡ್ತಾ ಇದ್ಲು, ಅಲಂಕಾರ ಮಾಡೋದು ಲೇಟ್ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ, ನಮ್ಮ ರಾಯರು ಆಶೀರ್ವಾದ ಎಲ್ರ ಮೇಲೂ ಸದಾ ಇರ್ಲಿ ಅಂತ ನಾನು ನಮ್ಮ ರಾಯರು ಕೇಳ್ಕೊಂತೀನಿ. ಬೇಡ್ದೇನೆ ಎಲ್ಲವನ್ನು ಕೊಡುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ನಮ್ಮ ರಾಯರು. ಯಾರೆಲ್ಲ ರಾಯರು ದರ್ಶನ ಆಗಿಲ್ಲ ಎಲ್ರಿಗೂ ರಾಯರು ದರ್ಶನ ಆಗ್ಲಿ ಬೇಗ. ಎಲ್ರು ಅತಿ ಶೀಘ್ರದಲ್ಲೇ ಮಂತ್ರಾಲಯಕ್ಕೆ ಹೋಗಿ ನಮ್ಮ ಗುರುಗಳು ದರ್ಶನ ಮಾಡ್ಲಿ ಅಂತ ನಾನು ರಾಯರಲ್ಲಿ ಬೇಡ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಹರಿಯೇ ನಮಃ.